ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪಲ್ಲವಿ, ವಾಣಿ ಹಾಗೂ ಲಾವಣ್ಯ ಅಂತ 3 ಜನ ನನ್ನ ಸ್ನೇಹಿತರಿದ್ದರು. ಅದರಲ್ಲಿ ವಾಣಿ ಎನ್ನುವರ ಬಾಲುಗಳು ಒಂದು ಪಾತ್ರೆಯನ್ನು ತುಂಬುವಷ್ಟು ಅಗಲವಿತ್ತು ಮತ್ತು ಅವಳ ಹಿಂದುಗಡೆಯ ದಿಬ್ಬಗಳು ಊದಿಕೊಂಡು ಭರತನಾಟ್ಯ ಆಡುತ್ತಿದ್ದವು. ನಮ್ಮ ಕಾಲೇಜಿನಲ್ಲಂತೂ ತುಂಬ ಜನ ಹುಡುಗರು ಅವಳ ದಿಬ್ಬಗಳನ್ನೇ ಜಾಸ್ತಿ ನೋಡ್ತಿದ್ದರು. ನಾನು ಕೂಡ ನೋಡಿ ಅವಳ ದಿಬ್ಬಗಳಿಗೆ ಫಿದಾ ಆಗಿಬಿಟ್ಟಿದ್ದೆ. ಇನ್ನು ಪಲ್ಲವಿ ಹಾಗೂ ಲಾವಣ್ಯಳ ಬಾಲುಗಳು ಅಷ್ಟೇನು ಜೋತು ಬಿದ್ದು ಕುಣಿಯುತ್ತಿರಲಿಲ್ಲ. ಆದರೆ ಅವರು ತುಂಬ ಚೆನ್ನಾಗಿದ್ದರು ಮತ್ತು ಓದುತ್ತಿದ್ದರು. ಅವರಿಗೆ ಹಾಕಿಸಿಕೊಳ್ಳುವ ಚೂಲು ಇರಲಿಲ್ಲ. ಆದರೆ ವಾಣಿಗೆ ಹಾಕಿಸಿಕೊಳ್ಳಬೇಕೆಂಬ ಆಸೆ ತುಂಬ ಇತ್ತು. ಹಾಗಾಗಿ ಅವಳು ಪ್ರತಿದಿನ ಪಾರ್ಕಿಗೆ ಬೆಳಗ್ಗೆ ಹೊತ್ತು ಜಾಗಿಂಗಿಗೆ ಬರ್ತಿದ್ದಳು. ನಾನು ಮೊದಲು ತುರುವೇಕೆರೆಯಲ್ಲಿ ಇದ್ದೆ. ನನ್ನ ತಂದೆಗೆ ಚಿತ್ರದುರ್ಗಕ್ಕೆ ಟ್ರಾನ್ಸ್ಫರ್ ಆಯಿತು. ಹಾಗಾಗಿ ನಮ್ಮ ಕುಟುಂಬ ಸಮೇತ ಅಲ್ಲಿಗೆ ಹೋದೆವು. ಅಂದ ಹಾಗೆ ನನ್ನ ಹೆಸರು ರಂಗ ಅಂತ. ಜನ ನನ್ನನ್ನು ಚೂಲು ರಂಗ ಅಂತ ಕರೆಯುತ್ತಿದ್ದರು. ಏಕೆಂದರೆ ನಾನು ಜಾಸ್ತಿ ಇಕ್ಕುವ ವಿಡಿಯೋ ನೋಡ್ತಿದ್ದೆ. ಅದಕ್ಕೆ ನನ್ನ ಸ್ನೇಹಿತರು ಹಾಗೆ ಕರೆಯುತ್ತಿದ್ದರು. ನನಗೆ ಒಬ್ಬಳು ತಂಗಿ ಹಾಗೂ 2 ಅಕ್ಕಂದಿರು ಇದ್ದಾರೆ. ತಂಗಿಯ ಹೆಸರು ಪೂಜಾ, ನೋಡೋಕೆ ದಪ್ಪ ಹಾಗೂ ಕುಳ್ಳಗೆ ಇದ್ದಾಳೆ. ಮತ್ತು ಅಕ್ಕಂದಿರಲ್ಲಿ ಒಬ್ಬಳ ಹೆಸರು ಸೌಮ್ಯ, ಇನ್ನೊಬ್ಬಳ ಹೆಸರು ಶಿಲ್ಪಾ ಅಂತ. ಒಬ್ಬಳದು ಮದುವೆ ಮಾಡಿದೆವು. ಆದರೆ ಸೌಮ್ಯಕ್ಕನ ಗಂಡ ಅತ್ತಿಗೆ ಜೊತೆನೇ ಸಂಬಂಧ ಮಾಡುತ್ತಿದ್ದಾನೆ. ಅವನು ಸರಿ ಇಲ್ಲ ಅಂತ ಅಕ್ಕ ಅವನ ಸಂಬಂಧ ಬಿಟ್ಟು ನಮ್ಮ ಮನೆಯಲ್ಲಿ ಇದ್ದಾಳೆ. ಶಿಲ್ಪಕ್ಕನದು ಇನ್ನೂ ಮದುವೆ ಆಗಿಲ್ಲ. ಅವಳಿಗೆ ಮದುವೆ ಮಾಡಬೇಕು ಅಂತ ಮನೆಯಲ್ಲಿ ಗಂಡು ಹುಡುಕುತ್ತಿದ್ದಾರೆ. ತಂಗಿ ಸಿಕ್ಕಾಪಟ್ಟೆ ಲಲ್ಲೆ ರಾಣಿ. ಅವಳಿಗೆ ಹುಡುಗರ ಜೊತೆಯಲ್ಲಿ ಲಲ್ಲೆ ಹೊಡೆಯುವುದೇ ಒಂದು ದೊಡ್ಡ ಸಾಧನೆ. ನನಗೆ ಚೂಲು ಜಾಸ್ತಿ ಇದ್ದುದರಿಂದ ನಾನು ಆಗಾಗ್ಗೆ ಹುಡುಗಿಯರ ಬಾಲುಗಳನ್ನು ನೋಡಲು ಪಾರ್ಕಿಗೆ ಹೋಗ್ತಿದ್ದೆ. ಅಲ್ಲಿ ಬೆಳಗ್ಗೆ ಹೊತ್ತಲ್ಲಿ ತುಂಬ ಜನ ಅಕ್ಕಂದಿರು ಜಾಗಿಂಗ್ ಬರುತ್ತಿದ್ದರು. ಅವರೆಲ್ಲರೂ ಬಿಗಿಯಾದ ಟಾಪ್ ಹಾಗೂ ನೈಟ್ ಪ್ಯಾಂಟ್ ಹಾಕಿಕೊಂಡು ಬರ್ತಿದ್ದರು. ಹಾಗಾಗಿ ಅವರದ್ದು ಬಾಲುಗಳು ಎದ್ದು ಕಾಣುತ್ತಿದ್ದವು. ಅವರಲ್ಲಿ 2 ಸಖತ್ತಾಗಿ ಇದ್ದರು. ಒಬ್ಬರ ಹೆಸರು ವಾಣಿ ಅಂತ, ಇನ್ನೊಬ್ಬಳ ಹೆಸರು ಸುಷ್ಮಾ ಅಂತ. ನಮ್ಮ ಅಮ್ಮನ ಸ್ನೇಹಿತೆ, ವಯಸ್ಸಾದರೂ ಚಿಂದಿ ಇದ್ದಳು. ಬ್ರಾ ಹಾಕಿಕೊಂಡೇ ಬರುತ್ತಿದ್ದಳು. ಆದರೂ ಅದು ಜೋತು ಬೀಳುತ್ತಾ ಕುಲುಕ್ತಿದ್ದವು. ಏಕೆಂದರೆ ಅವಳಿಗೆ ಸಿಕ್ಕಾಪಟ್ಟೆ ಜನ ಇಚ್ಚುಕಾಡಿದ್ರು. ಈ ವಿಷಯ ನನಗೆ ಗೊತ್ತಿತ್ತು. ನಾನು ಹೇಗಾದರೂ ಮಾಡಿ ಇವರನ್ನು ಪಟಾಯಿಸಲೇಬೇಕು ಅಂತ ನಿರ್ಧಾರ ಮಾಡಿ ಒಂದು ದಿನ ನಾನು ಜಾಗಿಂಗ್ ಹೋಗುವ ನೆಪದಲ್ಲಿ ಅಮ್ಮನ ಸ್ನೇಹಿತೆಯಾದ ಸುಷ್ಮಾ ಅವಳನ್ನು ಹಾಯ್ ಅಂತ ಮಾತನಾಡಿಸಿದೆ. ಅದಕ್ಕೆ ಅವಳು, ಯಾರು ನೀವು, ಗೊತ್ತಾಗಲಿಲ್ಲ ಅಂದರು. ಅದಕ್ಕೆ ನಾನು ಆಂಟಿ ಯಶೋಧ ಅವರ ಮಗ ರಂಗ ಅಂದೆ. ಅದಕ್ಕೆ ಓ, ಯಶೋಧನ ಮಗನ, ಸಾರಿ ಕಣೋ, ಗೊತ್ತಾಗಲಿಲ್ಲ ಅಂತ ಅಂದರು. ಅದಕ್ಕೆ ನಾನು, ಏನಂಟಿ ನೀವು ಜಾಗಿಂಗ್ ಬರ್ತೀರಾ ಅಂತ ಅಂದೆ. ಅದಕ್ಕೆ ಅವರು ಹ್ಞೂ ಕಣೋ, ಡೈಲಿ ಬರ್ತೀನಿ ಅಂದರು. ಹೀಗೆ ಮಾತಾಡಿಕೊಂಡು ಜಾಗಿಂಗ್ ಮಾಡಿಕೊಂಡು ನಾನು ಮನೆಗೆ ಹೋದೆ. ಅವರು ಅವರ ಮನೆಗೆ ಹೋದರು. ಮತ್ತೆ ಮರುದಿನ ಬೆಳಗ್ಗೆ ಎದ್ದು ನಾನು ಆಂಟಿಗಿಂತ ಮುಂಚೆನೇ ಪಾರ್ಕಿಗೆ ಹೋಗಿ ಜಾಗಿಂಗ್ ಮಾಡ್ತಿದ್ದೆ. ಅವತ್ತು ವಾಣಿನೂ ಜಾಗಿಂಗ್ ಬಂದಿದ್ದಳು. ಆದರೆ ಸುಷ್ಮಾ ಆಂಟಿ ಇನ್ನೂ ಬಂದಿರಲಿಲ್ಲ. ನಾನು ಅವರಿಗೋಸ್ಕರ ಸ್ವಲ್ಪ ಹೊತ್ತು ಕಾದೆ. ಆದರೆ ಅವರು ಬರಲೇ ಇಲ್ಲ. ಬೇಜಾರು ಆಗಿ ಮನೆಗೆ ಹೋದೆ. ಮತ್ತೆ ಎಂದಿನಂತೆ ಜಾಗಿಂಗ್ ಮಾಡಲು ಅದೇ ಪಾರ್ಕಿಗೆ ಬಂದೆ. ಅವತ್ತು ಕೂಡ ಸುಷ್ಮಾ ಆಂಟಿ ಬಂದಿರಲಿಲ್ಲ. ನಾನು ಏಕೆ ಬಂದಿಲ್ಲ ಅಂತ ಯೋಚನೆ ಮಾಡಿಕೊಂಡು ಕೂತಿದ್ದೆ. ಅದೇ ಸಮಯಕ್ಕೆ ಸರಿಯಾಗಿ ವಾಣಿ ಬಾಲುಗಳನ್ನು ಕುಲುಕಿಸಿಕೊಂಡು ಜಾಗಿಂಗ್ ಮಾಡುತ್ತಾ ನನ್ನ ಕಂಬ ಒದ್ದೆ ಆಯಿತು. ಮುಟ್ಟಿ ನೋಡಿಕೊಂಡೆ, ತಣ್ಣಗೆ ಇತ್ತು. ಹೇಗಾದರೂ ಮಾಡಿ ವಾಣಿನ ಮಾತನಾಡಿಸಲೇಬೇಕು ಅಂತ ಅವಳ ಹಿಂದೆ ಹೋಗಿ ಹಾಯ್ ವಾಣಿ ಅಂತ ಅಂದೆ. ಅದಕ್ಕೆ ಅವಳು ಹಾಯ್ ರಂಗ, ಏನೋ ಸಮಾಚಾರ ಅಂದಳು. ನಾನು ಏನಿಲ್ಲ ಕಣೆ, ಏಕೆ ನನ್ನನ್ನು ನೋಡಿದ್ರು ಮಾತನಾಡಿಸದೆ ಹಾಗೆ ಹೋಗ್ತಿದೀಯಾ ಅಂದೆ. ಅದಕ್ಕೆ ಅವಳು, ಇಲ್ಲ ಕಣೋ, ನೀನು ಮಾತನಾಡಿಸಲಿಲ್ಲ, ಅದಕ್ಕೆ ನಾನು ಸುಮ್ಮನೆ ಆದೆ ಅಂದಳು. ಅದಕ್ಕೆ ನಾನು, ಇರಲಿ ಬಿಡು, ಏನು ಪ್ರತಿದಿನ ಜಾಗಿಂಗ್ ಬರ್ತೀಯಾ ಅಂದೆ. ಅವಳು, ಹ್ಞೂ ಕಣೋ, ಕಾಲೇಜ್ ದಿನಗಳಲ್ಲಿ ನಾನು ಸ್ವಲ್ಪ ಸೋಮಾರಿಯಾಗಿದ್ದೆ. ಆದರೆ ಇವಾಗ ಸ್ವಲ್ಪ ಜಾಗಿಂಗ್ ಡಯಟ್ ಅಂತ ಮಾಡ್ತಿದ್ದೀನಿ ಕಣೋ. ಇಲ್ಲ ಅಂದರೆ ನಿಮ್ಮಂಥ ಹುಡುಗರು ನಮ್ಮನ್ನು ಒಪ್ಪಬೇಕಲ್ಲ ಅಂತ ಅಂದಳು. ನಾನು, ನಿನ್ನಂಥ ಹುಡುಗಿರು ಸಿಗೋದೆ ಪುಣ್ಯ, ಅಂಥದ್ರಲ್ಲಿ ನಮ್ಮಂಥ ಹುಡುಗರು ಏಕೆ ಜರಿತಾರೆ ಅಂದೆ. ಅದಕ್ಕೆ ಅವಳು, ನೀನೇನು ಒಪ್ಕೋತೀಯ, ಆದರೆ ನನ್ನನ್ನು ಮದುವೆ ಆಗೋ ಹುಡುಗರು ಒಪ್ಪಬೇಕಲ್ಲ ಅಂದಳು. ಅದಕ್ಕೆ ನಾನು,
ನೀನು ಚಿಂತೆ ಮಾಡಬೇಡ ಕಣೆ, ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ತಮಾಷೆ ಮಾಡಿದೆ. ಅದಕ್ಕೆ ಅವಳು ಥೂ ಹೋಗೋ ಅಂತ ಅಂದು ಜಾಗಿಂಗ್ ಮಾಡಿಕೊಂಡು ಹೋಗ್ತಿದ್ದಳು. ನಾನು ವಾಣಿ ನಿಂದು ನಂಬರ್ ಕೊಡಿ, ನಾನು ಫ್ರೀ ಇದ್ದಾಗ ಕಾಲ್ ಮಾಡ್ತೀನಿ ಅಂದೆ. ಅದಕ್ಕೆ ಅವಳು ಸರಿ ಕೊಡ್ತೀನಿ, ಆದರೆ ಯಾವಾಗಲೂ ಕಾಲ್ ಮಾಡಬಾರದು ಸರಿನಾ ಅಂತ ಅಂದಳು. ನಾನು ಸರಿ ಕಣೆ, ಇಷ್ಟ ಆದರೆ ಕೊಡು, ಇಲ್ಲ ಅಂದರೆ ಸುಮ್ಮನಿರು ಅಂತ ಅಂದೆ. ಅದಕ್ಕೆ ಅವಳು ಹಾಗಲ್ಲ ಕಣೋ, ಕೋಪ ಮಾಡ್ಕೋಬೇಡ, ನನ್ನ ಮನೆಯಲ್ಲಿ ಈಗ ಮುಂಚೆ ಥರ ಇಲ್ಲ ಕಣೋ, ಅಪ್ಪ ಈಗ ತುಂಬ ಬಿಗಿ ಮಾಡಿದ್ದಾರೆ, ಸುಮ್ಮನೆ ಮೊಬೈಲ್ ಇಟ್ಕೊಳ್ಳೋಂಗಿಲ್ಲ ಅಂದಳು. ಸರಿ ಕೊಡು, ನೀನು ಫ್ರೀ ಆದಾಗ ಮಿಸ್ ಕಾಲ್ ಕೊಡ್ತೀನಿ, ಆಗ ಮಾಡು, ನೀನೇ ಮಾಡು ಸರಿನಾ ಅಂತ ಅಂದೆ. ಅದಕ್ಕೆ ಅವಳು ಆಯಿತು ಅಂತ ನಂಬರ್ ಕೊಟ್ಟಳು. ನಾನು ಅವತ್ತು ಮನೆಗೆ ಹೋಗಿ ಅವಳಿಗೆ ವಾಣಿಗೆ ಏನು ಮಾಡ್ತಿದ್ಯಾ ಅಂತ ಮೆಸೇಜ್ ಮಾಡಿದೆ. ಅವಳ ಕಡೆಯಿಂದ ಯಾವ ರಿಪ್ಲೈ ಕೂಡ ಬರಲಿಲ್ಲ. ನಾನು ಏನೋ ಬ್ಯುಸಿ ಇದ್ದಾಳೆ ಅಂತ ಸುಮ್ಮನೆ ಆದೆ. ಮತ್ತೆ ಬೆಳಗ್ಗೆ ಎದ್ದು ಪಾರ್ಕಿಗೆ ಬಂದೆ. ವಾಣಿ ಹಾಗೂ ಸುಷ್ಮಾ ಆಂಟಿ ಇಬ್ಬರು ಪಾರ್ಕಿಗೆ ಬಂದರು. ನನಗೆ ಗೊಂದಲ ಆಯಿತು, ಯಾರನ್ನ ಮಾತನಾಡಿಸಬೇಕು, ಯಾರನ್ನ ಬಿಡಬೇಕು ಅಂತ. ನಾನು ವಾಣಿಯ ಪುರಿಯಂತೆ ಉಬ್ಬಿರುವ ಬಾಲುಗಳಿಗೆ ಫಿದಾ ಆಗಿಬಿಟ್ಟಿದ್ದೆ. ಅದಕ್ಕೆ ನಾನು ವಾಣಿಯ ಹಿಂದೆ ಮಾತನಾಡಿಸಿಕೊಂಡು ಹೋದೆ. ಸುಷ್ಮಾ ಆಂಟಿ ಉರ್ಕೊಂಡು ಸುಮ್ಮನೆ ಆದಳು. ನಾನು ವಾಣಿಗೆ ಏಕೆ ನಿನ್ನೆ ಮೆಸೇಜ್ ಮಾಡಿದರೂ ರಿಪ್ಲೈ ಮಾಡಲಿಲ್ಲ ಅಂದೆ. ಅದಕ್ಕೆ ಅವಳು ನಮ್ಮ ಅಪ್ಪ ಇದ್ದರು ಕಣೋ ಪಕ್ಕದಲ್ಲಿ, ಅದಕ್ಕೆ ಸುಮ್ಮನೆ ಆದೆ, ಬೇಜಾರಾಯಿತು ಆಯ್ತಾ ನಿನಗೆ ಅಂದಳು. ನಾನು ಹ್ಞೂ ಕಣೆ ಬೇಜಾರಾಯಿತು ಅಂದೆ. ಅದಕ್ಕೆ ಅವಳು ಇವತ್ತು ಮಾಡೋ, ರಾತ್ರಿ ಪೂರ್ತಿ ನಿನಗೆ ಮೆಸೇಜ್ ಮಾಡ್ತೀನಿ ಎಂದಳು. ಅದಕ್ಕೆ ನಾನು ಸರಿ ಅಂತ ಹೇಳಿ ಮನೆಗೆ ಹೋದೆ. ಮತ್ತೆ ರಾತ್ರಿ ವಾಣಿಗೆ ಮೆಸೇಜ್ ಮಾಡಿದೆ. ಅವಳು ಆಗಲೂ ರಿಪ್ಲೈ ಮಾಡಲಿಲ್ಲ. ಅದಕ್ಕೆ ನಾನು ವಿಡಿಯೋ ಕಾಲ್ ಮಾಡಿದೆ. ಅವಳು ಆಗಲೂ ರಿಸೀವ್ ಮಾಡಲಿಲ್ಲ. ಅದಕ್ಕೆ ನಾನು ಬೈಕೊಂಡು ಸುಮ್ಮನೆ ಆದೆ. ಸ್ವಲ್ಪ ಹೊತ್ತು ಬಿಟ್ಟು ಅವಳೇ ನನಗೆ ವಿಡಿಯೋ ಕಾಲ್ ಮಾಡಿದಳು. ನಾನು ರೂಮಲ್ಲಿ ಇದ್ದೆ, ಪಿಕ್ ಮಾಡಿದೆ. ವಾಣಿ ನೈಟಿಯಲ್ಲಿ ಇದ್ದಳು, ಮತ್ತೆ ಮಲಗಿಕೊಂಡಿದ್ದಳು. ಪಕ್ಕದಲ್ಲಿ ಅವಳ ತಮ್ಮ ಮಲಗಿದ್ದ. ಅವಳು ಮಲಗಿದ್ದ ಕಾರಣ ಬಾಲುಗಳು ಬೆಳ್ಳುಕೆ ಮತ್ತು ಅದರ ಮೇಲೆ ಕರಿ ಚುಕ್ಕೆ ಎದ್ದು ಕಾಣ್ತಿತ್ತು. ಆದರೆ ಅವಳು ಅದನ್ನು ಗಮನಿಸದೆ ಹಾಯ್ ಅಂತ ಕೈ ಸನ್ನೆ ಮಾಡಿದಳು. ನಾನು ಕೈ ಸನ್ನೆ ಮಾಡಿದೆ. ನಂತರ ಅವಳು ಮೊಬೈಲನ್ನು ಮೂಲೆಗೆ ಇಟ್ಟು ಮಲಗಿಕೊಂಡು ನನ್ನನ್ನು ನೋಡ್ತಿದ್ದಳು. ನಾನು ಅವಳ ಬಾಲುಗಳನ್ನೇ ನೋಡ್ತಿದ್ದೆ. ನಂತರ ಅವಳು ನನ್ನನ್ನು ನೋಡ್ತಾನೆ ಹಾಗೆ ಮಲಗಿಕೊಂಡಳು. ನಾನು ಲೇ ಫೋನ್ ಆಫ್ ಮಾಡು ಅಂತ ಹೇಳಿದ್ರು ಅವಳಿಗೆ ನಿದ್ದೆ ಬಂದು ತೂಗುಡಿಸಿಕೊಂಡು ಮಲಗಿಬಿಟ್ಟಳು. ಆದರೆ ನಾನು ಮಾತ್ರ ಅವಳನ್ನು ನೋಡುತ್ತಾನೆ ಮಲಗಿಕೊಂಡೆ. ಅವಳ ಬಾಲುಗಳು ಅಪ್ಪಚ್ಚೆ ಆಗಿದ್ದವು. ಸ್ವಲ್ಪ ಸಮಯದ ನಂತರ ಅವಳು ಎದ್ದು ಬಚ್ಚಲು ಮನೆಗೆ ಹೋಗಿ ಬಂದು ನೈಟಿ ಬಿಚ್ಚಿ ಬ್ರಾ ಹಾಗೂ ಲಂಗದಲ್ಲಿ ಮಲಗಿಕೊಂಡಳು. ನೋಡ್ತಾನೆ ಇದ್ದೆ. ಅವಳು ನಾನು ನೋಡಲಿ ಅಂತ ಬಿಚ್ಚಿದ್ದಳು ಅಥವಾ ಸೆಕೆ ಆಗುತ್ತೆ ಅಂತ ಮಲಗಿದ್ದಳು ಗೊತ್ತಿಲ್ಲ. ಆದರೆ ಲೈಟ್ ಆಫ್ ಮಾಡಿಕೊಂಡು ಮಲಗಿದ್ದಳು. ನಾನು ಮಾತ್ರ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿದಲೇ ಹಾಗೆ ಮಲಗಿಕೊಂಡು ನೋಡ್ತಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಪಚ್ ಅಂತ ಶಬ್ದ ಕೇಳಿಸುತ್ತಿತ್ತು. ನಾನು ಏನೋ ಅವರ ಅಪ್ಪ ಅಮ್ಮ ಕಬಡ್ಡಿ ಆಡ್ತಿರಬೇಕು ಅಂತ ಸುಮ್ಮನೆ ಆದೆ. ವಾಣಿ ಲೇ ನಿಧಾನಕ್ಕೆ ಮಾಡು ಅಂತ ಅಂದಳು. ಅವಳ ಮಾತು ಕೇಳಿಸಿಕೊಂಡ ಮೇಲೆ ನನಗೆ ಕುತೂಹಲ ಜಾಸ್ತಿ ಆಯಿತು. ಇದು ವಾಣಿನೇ ಆದರೆ ಯಾವನ ಹತ್ತಿರ ಚರ್ಚಿಸಿಕೊಳ್ಳುತ್ತಿದ್ದಾಳೆ ಅಂತ ತಿಳ್ಕೋಬೇಕು ಅಂತ ಹಾಗೆ ದಿಟ್ಟಿಸಿ ನೋಡ್ತಿದ್ದೆ. ಸುಮಾರು 1 ಗಂಟೆಯವರೆಗೂ ಅದೇ ಶಬ್ದ ಕೇಳಿ ಬಂತು. ಇತ್ತ ನನ್ನ ಮೊಬೈಲ್ ಬ್ಯಾಟರಿ ಕಮ್ಮಿ ಆಗತೊಡಗಿತು. ಅಷ್ಟರಲ್ಲಿ ಅವಳು ಎದ್ದು ಲೈಟ್ ಆನ್ ಮಾಡಿದಳು. ಆಗ ಹಾಸಿಗೆ ಮೇಲೆ ಇದ್ದಿದ್ದು ತಮ್ಮ ಒಬ್ಬನೇ. ಆಗ ನನಗೆ ತಿಳಿಯಿತು ಅವನೇ ಅವಳಿಗೆ ಮಾಡ್ತಿದ್ದು ಅಂತ. ಅವನು ಅಕ್ಕನ ನೈಟಿ ತಗೊಂಡು ಅವನ ಸಾಮಾನನ್ನು ಸ್ವಚ್ಛ ಮಾಡಿಕೊಳ್ತಿದ್ದ. ವಾಣಿ ಬ್ರಾ ಹಾಗೂ ಲಂಗ ಹಾಕ್ಕೊಂಡು ನೈಟಿ ಹಾಕೊಳ್ತಿದ್ದಳು. ನೋಡಿ ದಂಗಾಗಿ ಅದನ್ನೆಲ್ಲ ಸೆರೆ ಹಿಡಿದುಕೊಂಡು ಆಫ್ ಮಾಡಿ ಮಲಗಿಬಿಟ್ಟೆ. ನಂತರ ಬೆಳಗ್ಗೆ ಎದ್ದು ಅದೇ ವಿಡಿಯೋವನ್ನು ನೋಡ್ತಿದ್ದೆ. ವಾಣಿಯ ಕಾಚ ಪೂರಾ ತ್ಯಾವ ಆಗಿತ್ತು. ಜೊತೆಗೆ ಅವಳ ಬಾಲುಗಳು ಹಳ್ಳದಂತೆ ಕುಗ್ಗಿತ್ತು. ನೋಡ್ತಾನೆ ಕೈ ಕೆಲಸ ಮಾಡಿಕೊಳ್ತಿದ್ದೆ. ನಂತರ ನಾನು ಜಾಗಿಂಗ್ ಹೋಗದೆ ಅವತ್ತು ಅದೇ ಗುಂಗಿನಲ್ಲಿ ಮನೆಯಲ್ಲಿ ಮಲಗಿಕೊಂಡೆ. ಹೇಗಾದರೂ ಮಾಡಿ ಈ ಒಂದು ವಿಡಿಯೋ ಇಟ್ಕೊಂಡು ಅವಳಿಗೆ ಹಾಕಬೇಕು ಅಂತ ಆಸೆ ಇಟ್ಕೊಂಡು ಅದರ ಮರುದಿನ ನಾನು ಅವಳಿಗೆ ಒಂದು ಮೆಸೇಜ್ ಮಾಡಿದೆ. ವಾಣಿ ನಿಂದು ಬಾಲುಗಳು ಸೂಪರ್ ಕಣೆ ಅಂತ ಅಂದೆ. ಅದಕ್ಕೆ ಅವಳು ಅಯೋಗ್ಯ ಥರ ಮಾತನಾಡಬೇಡ, ಮುಚ್ಕೊಂಡು ಸರಿಯಾಗಿ ಮೆಸೇಜ್ ಮಾಡು ಅಂತ ಅಂದಳು. ಅದಕ್ಕೆ ನಾನು ಹ್ಞೂ ಕಣೆ
ನೀನು ಮಾತ್ರ ನಿಮ್ಮ ತಮ್ಮನ ಕೈಲಿ ಊಟವನ್ನು ಹಾಕಿಸಿಕೊಳ್ಳುತ್ತೀಯಲ್ಲ, ಅದು ಸರಿ. ನಾನು ಮಾತ್ರ ನಿಂದು ಚೆನ್ನಾಗಿದೆ ಎಂದರೆ ತಪ್ಪು ಅಲ್ವಾ ಕತೆ ಅಂದೆ. ಅದಕ್ಕೆ ಅವಳು, ಇನ್ಮುಂದೆ ನೀನು ಮೆಸೇಜ್ ಮಾಡಬೇಡ, ನಿಂದು ಬ್ಲಾಕ್ ಮಾಡ್ತೀನಿ ಅಂತ ಹೇಳಿ ಬ್ಲಾಕ್ ಮಾಡಿದಳು. ನನಗೆ ಕೆಟ್ಟು ಕೋಪ ಬಂದು ಅವತ್ತು ಕೂತ್ಕೊಂಡು ಒಂದು ನೀಟಾಗಿ ಪ್ಲ್ಯಾನ್ ಮಾಡಿದೆ. ಇದೇ ವಿಡಿಯೋವನ್ನು ಹಿಡ್ಕೊಂಡು ಅವಳನ್ನು ಪುಸಲಾಯಿಸಿ ಹೆಂಗಬೇಕು ಅಂತ. ಅದಕ್ಕೆ ನಾನು ಒಂದು ದಿನ ಅವಳನ್ನು ಭೇಟಿ ಮಾಡಲು ಪಾರ್ಕಿಗೆ ಹೋದೆ. ಅವಳು ಎಂದಿನಂತೆ ಜಾಗಿಂಗ್ ಮಾಡುತ್ತಾ ಇದ್ದಳು. ಆದರೆ ನನ್ನನ್ನು ನೋಡಿದ್ರೂ ಮಾತನಾಡಿಸದೆ ಅವಳ ಪಾಡಿಗೆ ಅವಳು ಹೋಗ್ತಿದ್ದಳು. ನಾನು ಅವಳನ್ನು ಫಾಲೋ ಮಾಡಿಕೊಂಡು ಹೋಗಿ, ಏಯ್ ನಿಂತ್ಕೊಳ್ಳೆ ವಾಣಿ ಅಂತ ಅಂದೆ. ಅದಕ್ಕೆ ಅವಳು ಕೋಪದಲ್ಲಿ, ಏನೋ ನಿಂದು ಅಂದಳು. ಅದಕ್ಕೆ ನಾನು, ಏನು ಬಹಳ ಮೆರಿತಿದೆಯಲ್ಲ, ಚೆನ್ನಾಗಿರಲ್ಲ ಕತೆ ಅಂದೆ. ಅದಕ್ಕೆ ಅವಳು, ಮುಚ್ಕೊಂಡು ಮನೆಗೆ ಹೋಗ್ತೀಯಾ ಇಲ್ಲ ಚಪ್ಪಲಿ ತಗೊಂಡು ಹೊಡೆಯಬೇಕಾ ಅಂದಳು. ಅದಕ್ಕೆ ನಾನು, ಹೌದಾ, ನಿಂದು ನಿನ್ನ ತಮ್ಮನದು ವಿಡಿಯೋ ನೋಡಿ ಆಮೇಲೆ ಮಾತಾಡು ಚಿನ್ನ ಅಂತ ಆ ವಿಡಿಯೋ ತೋರಿಸಿದೆ. ಅವಳಿಗೆ ಶಾಕ್ ಆಗಿ, ಏಯ್ ಇದು ಎಲ್ಲಿ ಸಿಕ್ತು ನಿನಗೆ ಅಂದಳು. ಅದಕ್ಕೆ ನಾನು, ರಾತ್ರಿ ವಿಡಿಯೋ ಕಾಲ್ ಮಾಡಿದ್ದಲ್ಲ, ಆಗ ನೀನು ಆಫ್ ಮಾಡಿರಲಿಲ್ಲ, ಆಗ ನಾನು ಸೆರೆ ಹಿಡಿದಿದ್ದು ಇದು ಅಂದೆ. ಅದಕ್ಕೆ ಅವಳು, ಹೌದಾ, ಪ್ಲೀಸ್ ಕಣೋ, ಇದನ್ನು ಯಾರಿಗೂ ಹೇಳಬೇಡ ಅಂದಳು. ನಾನು, ಆಯಿತು ಬಿಡೆ, ಯಾರಿಗೂ ಹೇಳಲ್ಲ, ಆದರೆ ನೀನು ಒಂದು ಸಹಾಯ ಮಾಡಬೇಕು ನನಗೆ ಅಂದೆ. ಅದಕ್ಕೆ ಅವಳು ನನ್ನ ಕೈಯಿಂದ ಆದರೆ ಖಂಡಿತ ಮಾಡ್ತೀನಿ ಅಂದಳು. ಅದಕ್ಕೆ ನಾನು, ಸರಿ, ನಿಂದು ಒಂದು ಸಲ ನಾನು CP ಮಾಡುತ್ತೀನಿ, ನೀನು ಮಾಡಿಸ್ಕೋಬೇಕು, ಒಂದೇ ಸಲ ಅಷ್ಟೇ ಅಂದೆ. ಅದಕ್ಕೆ ಅವಳು, ಆಯಿತು ಕಣೋ, ಒಂದು ಸಲ ಆದರೆ ಖಂಡಿತ ಮಾಡಿಸ್ಕೋತೀನಿ ಅಂದಳು. ಅದಕ್ಕೆ ನಾನು, ನೀನು ಒಂದು ಸಲ ಮಾತ್ರ, ಹಾಗೆ ನಮ್ಮ ಅಮ್ಮನ ಸ್ನೇಹಿತೆ ಒಬ್ಬಳು ಇದ್ದಾಳೆ ಸುಷ್ಮಾ ಅಂತ, ಅವಳಿಗೆ ನಾನು ಮಾಡಲೇಬೇಕು, ತುಂಬ ಆಸೆ ಇದೆ ನನಗೆ, ಅದಕ್ಕೆ ನಿನ್ನ ಸಹಾಯದ ಅವಶ್ಯಕತೆ ತುಂಬ ಇದೆ, ಸರಿನಾ ಅಂದೆ. ಅವಳು, ಆಯಿತು ಕಣೋ, ನಿನ್ನಿಷ್ಟ, ನೀನು ಯಾರಿಗೆ ಬೇಕಾದರೂ ಮಾಡಿಕೊ, ನನಗೆ ಏಕೆ ಅಂದಳು. ಅದಕ್ಕೆ ನಾನು, ಸರಿ, ಜಾಗ ಎಲ್ಲಿ ನೀನೇ ಹೇಳು ಅಂದೆ. ಅದಕ್ಕೆ ಅವಳು, ಮನೆಗೆ ಬಾ ಅಂದಳು. ನಾನು, ಏಕೆ ತಗಲಾಯಿಸೋಕೆ ಪ್ಲ್ಯಾನ ಮಾಡ್ತಿದ್ದೀಯಾ ಅಂದೆ. ಅದಕ್ಕೆ ಅವಳು, ಹಲೋ, ನಿನ್ನಂಥ ಕೆಟ್ಟ ಬುದ್ಧಿ ನನಗೆ ಇಲ್ಲ, ಸುಮ್ಮನೆ ಬಾ, ಮನೆಯಲ್ಲಿ ಯಾರೂ ಇಲ್ಲದೆ ಇರುವಾಗ ಹೇಳ್ತೀನಿ ಎಂದಳು. ನಾನು, ಆಯಿತು ಕಣೆ, ನೀನು ಹೇಳಿದಂತೆ ಆಗಲಿ ಅಂತ ಅಂದೆ. ಒಂದು ದಿನ ಅವಳು ಕಾಲ್ ಮಾಡಿ ಮನೆಗೆ ಬರಲು ಹೇಳಿದಳು. ಅವತ್ತು ಅವರ ಮನೆಯಲ್ಲಿ ಅವರ ಅಪ್ಪ ಅಮ್ಮ ಯಾರೂ ಇರಲಿಲ್ಲ, ಆದರೆ ಅವರ ತಮ್ಮ ಮಾತ್ರ ಇದ್ದ. ಅವನು ರೂಮಿನಲ್ಲಿ ಮಲಗಿದ್ದ. ಇವಳು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ನಂತರ ನನಗೆ ಟೀ ಮಾಡಿ ಕೊಟ್ಟಳು. ಕುಡಿದ ಮೇಲೆ ಬಾ ಅಂತ ರೂಮಿಗೆ ಕರ್ಕೊಂಡು ಹೋಗಿ ತಮ್ಮನನ್ನು ನನಗೆ ಪರಿಚಯ ಮಾಡಿಸಿಕೊಟ್ಟಳು. ಅವನು, ಹಾಯ್ ಬಾವಾ ಅಂತ ಅಂದ. ನನಗೆ ಶಾಕ್ ಆಗಿ, ಏನು, ನಾನು ಇನ್ನೂ ನಿಮ್ಮ ಅಕ್ಕನನ್ನು ಮದುವೆನೇ ಆಗಿಲ್ಲ, ಆದರೆ ಬಾಬಾ ಅಂತಿದೆಯಾ ಅಂತ ಅಂದೆ. ಅದಕ್ಕೆ ಅವನು, ಬಾಬಾ ಅನ್ನೋಕ್ಕೆ ಮದುವೆನೇ ಆಗಬೇಕೆಂದು ಏನಿಲ್ಲ ಅಂತ ಅಂದ. ಅದಕ್ಕೆ ನಾನು, ಸರಿ ಬಿಡು, ನೀನು ಹೇಳಿದ ಹಾಗೆ ಆಗಲಿ, ನಾನು ನಿನಗೆ ಬಾಬಾನೇ ಅಂತ ಅಂದೆ. ಅದಕ್ಕೆ ಅವನು, ಸರಿ ಅಕ್ಕ, ರೆಡಿನಾ ನೀವು ಅಂತ ಅಂದ. ಅದಕ್ಕೆ ಅವಳು, ನನಗೆ ಸರಿ ಕಣೋ, ಬಟ್ಟೆ ಬಿಚ್ಚು ಅಂತ ಅಂದಳು. ನಾನು ದಂಗಾಗಿ ಹೋದೆ, ಏಕೆಂದರೆ ತಮ್ಮನ ಮುಂದೆನೇ ಈ ಮಾತು ಹೇಳುತ್ತಿದ್ದಾಳಲ್ಲ ಅಂತ ನಾನು ಅವಳನ್ನೇ ನೋಡ್ತಿದ್ದೆ. ಅದಕ್ಕೆ ಅವಳು, ಲೋ, ನೀನೇನು ಶಾಕ್ ಆಗಬೇಡ ನನಗೆ, ಹಾಗೂ ನನ್ನ ತಮ್ಮನಿಗೆ ಇದೆಲ್ಲ ಮಾಮೂಲಿ ಕಣೋ ಅಂತ ಅಂದಳು. ಅದಕ್ಕೆ ನಾನು, ಮಾಮೂಲಿ ಎಂದರೆ ಏನು ಅರ್ಥ ಅಂತ ಅಂದೆ. ಅದಕ್ಕೆ ವಾಣಿ, ಮೊದಲು ಬಟ್ಟೆ ಬಿಚ್ಚು, ನಂತರ ಹೇಳ್ತೀನಿ ಅಂತ ಅಂದಳು. ಸರಿ ಅಂತ ನಾನು ಶರ್ಟ್ ತೆಗೆದು ಚಡ್ಡಿಲಿ ನಿಂತೆ. ಅದಕ್ಕೆ ವಾಣಿ, ನಿಂದು ಪೂರ್ತಿ ಚಡ್ಡಿ ತೆಗೆಯೋ ಅಂತ ಅಂದಳು. ಅದಕ್ಕೆ ನಾನು, ಲೈ ಗೂಬೆ, ನೀನು ತಮ್ಮನ ಎದುರಿಗೆ ಇದ್ದಾನೆ, ಅವನ ಮುಂದೆನೇ ಮಾತು ಹೇಳೋದು ಸರಿನಾ ನೀನು ಅಂತ ಅಂದೆ. ಅದಕ್ಕೆ ಅವಳ ತಮ್ಮ, ಬಾಬಾ ನೀನೇನು ಹೆದರಬೇಡ, ನಿನಗೆ ನಾನು ಹೊಡೆಯಲ್ಲ ಮತ್ತೆ ಬೈಯಲ್ಲ, ತೆಗಿ, ಏನಾಗಲ್ಲ ಅಂತ ಅಂದ. ಅದಕ್ಕೆ ನಾನು, ಏನರೋ ನಿಮ್ಮಿಬ್ರದು ಸೇರಿಕೊಂಡು ಆಟ ಆಡ್ತಿದ್ದೀರಾ ಅಂತ ಅಂದೆ. ಅದಕ್ಕೆ ಅವಳು, ನೀನು ಹೀಗೆ ಹೇಳಿದ್ರೆ ಮಾತು ಕೇಳಲ್ಲ, ನಾನೇ ನಿಂದು ಚಡ್ಡಿ ಬಿಚ್ಚುತ್ತೀನಿ ಅಂತ ನನ್ನ ಚಡ್ಡಿ ಪೂರ್ತಿಯಾಗಿ ಬಿಚ್ಚಿಬಿಟ್ಟಳು. ನಾನು ಇವಳ ಮನೆಗೆ ಬಂದಾಗ ನನ್ನ ಸಾಮಾನು ನಿಗಿರು ಬಿಟ್ಟಿತ್ತು. ಅಂಥದ್ರಲ್ಲಿ ವಾಣಿ ನನ್ನ ಚಡ್ಡಿ ಹಿಡಿದು ಎಳೆದಾಗ ನಿಗಿರು ಬಿಟ್ಟಿತ್ತು. ಅದನ್ನು ನೋಡಿದ ವಾಣಿ ಹಾಗೂ ಅವಳ ತಮ್ಮ ದಂಗಾಗಿ ಬಿಟ್ಟರು, ಏಕೆಂದರೆ ಅಷ್ಟೊಂದು ಉದ್ದ ಹಾಗೂ ಕಪ್ಪು ಇತ್ತು ನಂದು. ನಂತರ ವಾಣಿ ಕೂಡ ನೈಟಿ ಬಿಚ್ಚಿ ಬ್ರಾ ಹಾಕು
ಕಾಚದಲ್ಲಿ ನಿಂತುಕೊಂಡಳು. ಅದಕ್ಕೆ ಅವಳ ತಮ್ಮ ಅಕ್ಕ, ನಿನಗೆ ಬೇರೆ ಭಾಷೆಯಲ್ಲಿ ಹೇಳಬೇಕಾ? ಬ್ರಾ ಮತ್ತು ಕಾಚ ತೆಗಿ ಅಂತ ಅಂದ. ಅದಕ್ಕೆ ನಾನು, ಏನೋ ಅಕ್ಕನಿಗೆ ಎಲ್ಲ ಬಿಚ್ಚು ಅಂತ ಅನ್ನುತ್ತೀಯಲ್ಲ, ನಾಚಿಕೆ ಆಗಲ್ವ ನಿನಗೆ? ಮೊದಲು ನಡಿ ರೂಮಿಂದ ಹೊರಗೆ ಅಂತ ಅಂದೆ. ಅದಕ್ಕೆ ಅವನು, ಬೇಕಾದರೆ ನೀನು ಹೋಗು ಅಂತ ಅಂದ. ಅದಕ್ಕೆ ನಾನು, ಮತ್ತೆ ನೀನು ಇಲ್ಲೇ ಇರ್ತೀಯ ಅಂತ ಅಂದೆ. ಅದಕ್ಕೆ ಅವನು, ಇರಲ್ಲ, ನಾನು ನಿನ್ನ ಜೊತೆ ಸೇರಿಕೊಂಡು ಅಕ್ಕನಿಗೆ ದಿಂಗುತ್ತೀನಿ ಅಂತ ಅಂದ. ಅದಕ್ಕೆ ನಾನು, ವಾಣಿ, ಏನೇ ಇದು ಅಂದೆ. ಅದಕ್ಕೆ ಅವಳು, ಇವನು ಕೂಡ ಡೈಲಿ ನನಗೆ ಮಾಡ್ತಾನೆ ಅಂತ ಅಂದಳು. ಅದಕ್ಕೆ ನಾನು, ಅಕ್ಕ ತಮ್ಮ ಇಬ್ಬರು ಸರಿಯಾಗಿದ್ದೀರಾ ಅಂತ ಅಂದೆ. ಸರಿ ಅಂತ ವಾಣಿ ಹಾಗೆ ಹಾಸಿಗೆ ಮೇಲೆ ಮಲಗಿದಳು. ಅದಕ್ಕೆ ಅವಳ ತಮ್ಮ ಮೊದಲು ಬ್ರಾ ಹಾಗೂ ಕಾಚ ಬಿಚ್ಚೆ ಅಂತ ಅಂದ. ಅದಕ್ಕೆ ನಾನು, ಬೇಡ ಬಿಡು, ಹಾಗೆ ಮಲಗು ಅಂತ ಅಂದೆ. ನಂತರ ಅವಳ ತಮ್ಮ ಕೂಡ ಚಡ್ಡಿ ಬಿಚ್ಚಿ ಅವನ ಸಾಮಾನನ್ನು ಕೈನಿಂದ ಎಳೆದುಕೊಂಡು ಬೆಚ್ಚಗೆ ಹಾಗೂ ಉದ್ದ ಮಾಡಿಕೊಂಡ. ನಂತರ ವಾಣಿಯ ಮೇಲೆ ಮಲಗಿಕೊಂಡ. ಬಾವ, ನೀವು ಕೆಳಗೆ ಬಾಯಿ ಹಾಕಿ, ನಾನು ಮೇಲೆ ಬಾಯಿ ಹಾಕ್ತೀನಿ ಅಂದ. ಅದಕ್ಕೆ ನಾನು, ಆಯ್ತು ಕೊಡೋ ಅಂತ ಅಂದೆ. ಸರಿ ಅಂತ ನಾನು ಮೊದಲು ಅವಳ ತಿಳಿ ಗುಲಾಬಿ ಥರ ಇರುವ ಅವಳ ತೂತವನ್ನು ನನ್ನ ಬೆರಳಿನಿಂದ ತಿವಿದು ಒದ್ದೆ ಮಾಡಿದೆ. ನಂತರ ನನ್ನ ಚೂಪನೆಯ ನಾಲಿಗೆಯಿಂದ ಅವಳ ತೂತಿನ ಒಳಗೆ ಹಾಕಿದೆ. ಸ್ವಲ್ಪ ಇನ್ನೂ ಒಳಗೆ ಹಾಕು ಅಂತ ಅನ್ನುತ್ತಿದ್ದಳು. ನಾನು, ಹಿರೇವಾಣಿ, ಸ್ವಲ್ಪ ಮೊದಲು ನಿನ್ನ ತೂತವನ್ನು ರುಚಿಗೊಳಿಸುತ್ತೇನೆ, ನಂತರ ಹಾಕುತ್ತೇನೆ ಅಂತ ಅಂದೆ. ವಾಣಿಯ ಬಾಲುಗಳನ್ನು ಹಿಂಡಿ ಅವನ ಕೈನಿಂದ ಸಣ್ಣಗೆ ಮಾಡಿಕೊಂಡು ಬಾಯಿಯೊಳಗೆ ಹಾಕಿಕೊಂಡು ಜಾಮೂನಿನ ತರಹ ನೆಕ್ತಿದ್ದ. ನಾನು ವಾಣಿಯ ದಿಬ್ಬಗಳನ್ನು ತಟ್ಟಿಕೊಂಡು ಅವಳ ತೂತವನ್ನು ಸವಿಯುತ್ತಿದ್ದೆ. ವಾಣಿಯ ತಮ್ಮ, ಬಾವ, ಅಕ್ಕನದು ಸ್ವಲ್ಪ ಜಾಸ್ತಿ ಉದ್ದ ಇದೆ, ನಿಮ್ಮದು ಉದ್ದ ಇದ್ರೆ ಹಾಕ್ರಿ, ಇಲ್ಲ ಅಂದರೆ ನಾನು ಮೊದಲು ಹಾಕ್ತೀನಿ, ನೀವು ಮೇಲೆ ಬನ್ನಿ ಅಂತ ಅಂದೆ. ಲೋ, ನಂದು ಉದ್ದನೇ ಇರೋದು ನೋಡು ಅಂತ ಕೈಯಿಂದ ಎಳೆದು ತೋರಿಸಿದೆ. ಅದಕ್ಕೆ ವಾಣಿ, ಲೋ ತಮ್ಮ, ನೀನು ನಿನ್ನ ಪಾಡಿಗೆ ಮೇಲೆ ಹಿಂಡಿ ಹಿಪ್ಪೆ ಮಾಡು, ಅವನು ಯಾವತ್ತೂ ನನಗೆ ಮಾಡಿಲ್ಲ, ಇವತ್ತು ಅವನಿಗೆ ಮನಸ್ಫೂರ್ತಿ ಆಗೋವರೆಗೂ ಮಾಡಲಿ, ನೀನು ಅವನಿಗೆ ತೊಂದರೆ ಮಾಡಬೇಡ ಅಂತ ಅಂದಳು. ಅದಕ್ಕೆ ತಮ್ಮ, ಯಾಕೆ ಅಕ್ಕ, ನನ್ನ ಸಾಮಾನು ಆಗಲೇ ನಿನಗೆ ಬೇಡ ಅಂತ ಅನ್ನಿಸಿಬಿಡ್ತಾ ಅಂದ. ಅದಕ್ಕೆ ವಾಣಿ, ಹಾಗೇನಿಲ್ಲ ಕಣೋ, ನೀನು ನನಗೆ ಜೀವನ ಪೂರ್ತಿ ಬೇಕು, ಆದರೆ ಈಗ ಮಾತ್ರ ಅವನಿಗೆ ಒಂದು ಅವಕಾಶವನ್ನು ಕೊಡು ಅಂತ ಅಂದಳು. ಅದಕ್ಕೆ ನಾನು, ಹ್ಞೂ ಕಣೋ, ನೀನು ಎಷ್ಟೊಂದು ಸಲ ನಿಮ್ಮ ಅಕ್ಕನಿಗೆ ಮಾಡಿದ್ದೀಯ, ಆದರೆ ನಾನು ಯಾವತ್ತೂ ಮಾಡಿಲ್ಲ ಕಣೋ, ಇದೊಂದು ಸಲ ಮಾಡ್ತೀನಿ ಅಂತ ಅಂದೆ. ಅದಕ್ಕೆ ಅವನು, ಆಯಿತು ಬಾವ, ಮಾಡು ನೀನು ಅಂತ ಅಂದ. ನಾನು ಅವಳ ತೂತವನ್ನು ಇಟ್ಕೊಂಡು ಎಳನೀರು ಕುಡ್ದಂಗೆ ಕುಡಿತಿದ್ದೆ. ಅವಳು ಸಾಕು ಮಾಡು ಅಂತ ಅನ್ನುತ್ತಿದ್ದಳು. ಆದರೆ ನಂದು ಪೂರ ನಿಗುರಿರಲಿಲ್ಲ. ಅದಕ್ಕೆ ನಂದು ಹೇಳುವ ತನಕ ಅವಳಿಗೆ ತಿವಿದು ಎಬ್ಬರಿಸುತ್ತಿದ್ದೆ. ಅದಕ್ಕೆ ವಾಣಿಯ ತಮ್ಮ, ಬಾವ, ಹಿಂಗೆ ಆದರೆ ಎಷ್ಟೊತ್ತುವರೆಗೂ ಕಾಯ್ತೀರಾ, ಬೇಗ ನಿಗುರಿಸಿ ಮಾಡಿ ಅಂತ ಅಂದ. ಅದಕ್ಕೆ ನಾನು, ಅದನ್ನೇ ಕಣೋ ಮಾಡುತ್ತಿರುವುದು, ಆದರೆ ನಂದು ಸಾಮಾನು ನಿಗುರುತ್ತಿಲ್ಲ ಅಂತ ಅಂದೆ. ಅದಕ್ಕೆ ಅವನು, ಅಕ್ಕನ ಬಾಯಿಗೆ ಒಂದು ಸಲ ಸೀಪಲು ಕೊಡಿ ಬಾವ, ಆಗ ನೋಡಿ ಅಂತ ಅಂದ. ಸರಿ ಅಂತ ನಾನು ವಾಣಿಯ ಬಾಯಿಗೆ ನನ್ನ ಸಾಮಾನು ಕೊಟ್ಟೆ. ಅವಳು ಮೊದಲು ವಾಸನೆಯನ್ನು ನೋಡಿದಳು. ಏನು ಕೆಟ್ಟು ವಾಸನೆ ಬರಲಿಲ್ಲ. ಹಾಗಾಗಿ ಸೀದಾ ಬಾಯಿಗೆ ಹಾಕೊಂಡು ಹುಣಸೆ ಹಣ್ಣಿನ ರೀತಿ ಒಂದು ಸಲ ಸೀಪಿ ಜೋರಾಗಿ ಎಳೆದುಕೊಂಡಳು. ನನ್ನ ಸಾಮಾನು ಒಂದೇ ಸಲಕ್ಕೆ ಕಬ್ಬಿಣದ ರಾಡ್ ಥರ ಆಯಿತು. ನಂತರ ಬಿಡೆವಾಣಿ, ಸಾಕು ಅಂತ ಹೇಳಿ ನನ್ನ ಸಾಮಾನನ್ನು ತೆಗೆದು ಅವಳ ತೂತಿಗೆ ಒತ್ತಿದೆ. ಒಂದೇ ಸಲಕ್ಕೆ ಪೂರ ಒಳಗೆ ಹೋಗಿ ಕಚ್ಚಿಕೊಂಡಿತು. ನಂತರ ಹಿಂದೆ ತೆಗೆದು ಮತ್ತೆ ಜೋರಾಗಿ ಒಳಗೆ ನೂಕಿದೆ. ವಾಣಿ, ಏನು ಗೊತ್ತಿಲ್ಲದವನ ಥರ ಇದ್ದು ಈಗ ಈ ರೀತಿ ದೆಂಗುತ್ತಿದ್ದೀಯಾ ಅಂತ ಅಂದಳು. ಅದಕ್ಕೆ ನಾನು, ಹಾಗೇನಿಲ್ಲ ಕಡೆ, ನಾನು ಕೈ ಕೆಲಸ ಮಾಡಿಕೊಂಡು ನನ್ನ ಸಾಮಾನು ಸ್ವಲ್ಪ ನಿಶಕ್ತಿ ಬಿದ್ದಿತ್ತು, ಆದರೆ ಈಗ ನಿನ್ನ ಎಂಜಲಿನಿಂದ ಮತ್ತೆ ನಂದು ಬಲವಾಯಿತು ಅಂತ ಅಂದೆ. ಅದಕ್ಕೆ ಅವಳು ನಗಾಡುತ್ತಾ, ಸರಿ ಕಣೋ, ಬೇಗ ಹಾಕು, ನನ್ನ ತೂತ ನಿನ್ನ ಪಾಕಕ್ಕಾಗಿ ಕಾಯುತ್ತಿದೆ ಅಂತ ಅಂದಳು. ಸರಿ ಅಂತ ನಾನು ಜೋರಾಗಿ ಹಿಂದೆ ಮುಂದೆ ಎತ್ತೆತ್ತಿ ಹಾಕುತ್ತಿದ್ದೆ. ಅದಕ್ಕೆ ವಾಣಿಯ ತಮ್ಮ, ಅಕ್ಕ ನಂದು ನಿನಗೆ ಜಾಸ್ತಿ ಇಷ್ಟ ಆಯ್ತಾ ಅಥವಾ ಬಾವನದು ಇಷ್ಟ ಆಯ್ತಾ ಅಂತ ಅಂದ. ಅದಕ್ಕೆ ವಾಣಿ, ಇರು, ಒಂದು ನಿಮಿಷ ಹೇಳ್ತೀನಿ ಆಮೇಲೆ ಅಂತ ಅಂದಳು. ನಾನು ಬಾಯಿಗೆ ಬೆರಳಾಕಿ ಒಳದಿಬ್ಬಗಳನ್ನು ಎತ್ತಿಕೊಂಡು ಹಾಕುತ್ತಿದ್ದೆ. ತಮ್ಮನಿಗೆ ನೋಡಿ ಸಹಿಸಕ್ಕಾಗದೆ ಅವನು, ಬಾವ,
ನಾನು ಅಕ್ಕನಿಗೆ ಬಾಯಿಗೆ ನನ್ನ ಸಾಮಾನು ಕೊಡ್ತೀನಿ, ನೀನು ಹಿಂದೆ ಹಾಕಿ ಮಾಡು, ಸರಿ ಸರಿ ಕಣೋ ಅಂತ ಅಂದೆ ನಾನು. ಅವನದ್ದು ನನಗಿಂತ ಉದ್ದ ಇತ್ತು. ವಾಣಿಯ ಬಾಯಿಗೆ ತುರುಕಿದಾಗ ವಾಣಿಯ ಗಂಟಲಿನವರೆಗೂ ಹೋಯಿತು. ಅದಕ್ಕೆ ವಾಣಿ, ಲೋ ಹಂದಿ, ಏನು ನಿಂದು ಈ ಥರ ಇದೆ, ಕತ್ತೆದು ಥರ ಇರುತ್ತಲ್ಲ ಆ ಥರ ಇದೆಯಲ್ಲೋ ಅಂತ ಅಂದಳು. ಮೆತ್ತುಗೆ ತುರುಕು ಅಂತ ಅಂದಳು. ಅದಕ್ಕೆ ವಾಣಿ, ತಮ್ಮ, ಯಾಕೆ ಇಷ್ಟು ದಿನ ಮಾಡಿಸಿಕೊಂಡಾಗ ಗೊತ್ತಾಗಲಿಲ್ವಾ ನಿನಗೆ ನಂದು ಯಾವ ಥರ ಇದೆ ಅಂತ ಅಂದ. ಅದಕ್ಕೆ ವಾಣಿ, ನಿಂದು ಯಾವತ್ತೂ ನನ್ನ ಬಾಯಿಗೆ ಇಡಿಸಿಕೊಂಡಿಲ್ಲ ಕಣೋ, ಇವತ್ತೇ ಫಸ್ಟ್ ತಗೋತಿರೋದು ಅಂತ ಅಂದಳು. ಸರಿ ಅಂತ ನಾನು ವಾಣಿಯ ತಮ್ಮ ಹಿಡಿದು ಚೆನ್ನಾಗಿ ದೆಂಗಿದೆವು. ವಾಣಿಯ ಹಿಂದೆ ಮುಂದೆ ಎರಡರಲ್ಲೂ ಗಟ್ಟಿ ಮೊಸರು ತೆಗೆದು ನಂತರ ವಾಣಿ, ಸಾಕು ಬಿಡ್ರೋ, ನಂದೆಲ್ಲ ಕೆಂಪಾಗಿದೆ ಅಂತ ಎತ್ತಿ ತೂತವನ್ನು ತೋರಿಸುತ್ತಿದ್ದಳು. ಅದಕ್ಕೆ ನಾನು, ವಾಣಿ, ನೀನು ಹೇಳಿದಂಗೆ ನಿನ್ನ ತೂತವನ್ನು ಕೊಟ್ಟಿದ್ದೀಯ, ಆದರೆ ನಮ್ಮಮ್ಮನ ಸ್ನೇಹಿತೆಯಾದ ಸುಷ್ಮಾಳದು ನಾನು ನೋಡಬೇಕು ಕಣೆ ಅಂತ ಅಂದೆ. ಅದಕ್ಕೆ ಅವಳು, ಸರಿ ಕಣೋ, ಅದಕ್ಕೆ ಒಂದು ಪ್ಲ್ಯಾನ್ ಮಾಡೋಣ ಅಂತ ಅಂದಳು. ನಾನು ಹಾಗೂ ವಾಣಿ ಮತ್ತೆ ಅವರ ತಮ್ಮ 3 ಜನ ಕೂತ್ಕೊಂಡು ಸುಷ್ಮಾಳಿಗೆ ಹಾಕುವ ಪ್ಲ್ಯಾನ್ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಅದಕ್ಕೆ ವಾಣಿ ತಮ್ಮ ಭಾವ, ಸುಷ್ಮಕ್ಕನ ಸ್ನೇಹಿತರು ಇಬ್ಬರು ಇದ್ದಾರೆ, ಅವರದ್ದು ಸಖತ್ತಾಗಿದೆ, ನಾನು ಅವರದ್ದು ಅನುಭವಿಸಿದ್ದೀನಿ, ನೀವು ಒಂದು ಸಲ ನೋಡಿ ಅಂತ ಅಂದ. ಅದಕ್ಕೆ ನಾವು ಆಯಿತು ಅಂತ ಒಂದು ನೀಟಾಗಿ ಉಪಾಯ ಮಾಡಿದೆವು. ಅದೇನೆಂದರೆ ಒಂದು ಬೀಟ್ರೂಟ್ ಜ್ಯೂಸ್ನಲ್ಲಿ ಕೈಚಳಕ ತೋರಿಸಿ ಹಾಕಬೇಕು ಅಂತ. ಅದೇ ರೀತಿ 3 ಜನರನ್ನು ವಾಣಿ ಚೆನ್ನಾಗಿ ಮಾತನಾಡಿಸಿಕೊಂಡು ಒಂದು ತೋಟದ ಮನೆಗೆ ಕರೆದುಕೊಂಡು ಬಂದಿದ್ದಳು. ಅದೇ ಸಮಯಕ್ಕೆ ನಾನು ಹಾಗೂ ವಾಣಿಯ ತಮ್ಮ ಅಲ್ಲಿಗೆ ಹೋದೆವು. ವಾಣಿಯ ತಮ್ಮ ಕೈ ಕೆಲಸ ಮಾಡಿಕೊಂಡಿರಲಿಲ್ಲ, ಹಾಗಾಗಿ ಅವನದ್ದು ಸಾಮಾನು ಎಳೆದಾಗಿತ್ತು. ಹಾಗಾಗಿ ಅವನು ಚಡ್ಡಿ ಹಾಕಿಕೊಂಡಿದ್ದರೂ ಅದನ್ನು ನೂಕುತ್ತಿತ್ತು. ಅದಕ್ಕೆ ನಾನು, ಏನೋ ನಿಂದು ಇಷ್ಟೊಂದು ಬಲವಾಗಿ ಹಾಗೂ ಗದೆ ಥರ ಇದೆ ನಿಂದು ಅಂದೆ. ಅದಕ್ಕೆ ಅವನು, ಬಾಬಾ, ನೀವು ಕೈ ಕೆಲಸ ಮಾಡಿಕೊಂಡಿಲ್ಲ ಅಂದಿದ್ರೆ ನಿಮ್ಮದು ನಂತರನೇ ಇರ್ತಿತ್ತು ಅಂತ ಅಂದ. ಅದಕ್ಕೆ ನಾನು, ಸರಿ ಬಿಡು, ಈಗ ನಿನ್ನ ಶಕ್ತಿ ಪ್ರದರ್ಶನ ಅವರ ಜೊತೆಗೆ ಮಾಡು, ನಾನು ಮಾಡ್ತೀನಿ ನೋಡೋಣ ಅಂತ ಅಂದೆ. ಸರಿ ಅಂತ ನಾವು ಇಬ್ಬರು ವಾಣಿಯ ಪಕ್ಕದಲ್ಲಿ ಕೂತ್ಕೊಂಡು ಮಾತನಾಡುತ್ತಿದ್ದೆವು. ವಾಣಿ ನಮ್ಮಿಬ್ಬರನ್ನು ಜ್ಯೂಸ್ ಮಾಡಿಕೊಂಡು ಬರಲು ಹೇಳಿದಳು. ನಾವು ಜ್ಯೂಸ್ಗೆ ನಮ್ಮ ಕೈ ಚಳಕ ತೋರಿಸಿ ತಗೊಂಡು ಬಂದೆವು. ಆ ಜ್ಯೂಸನ್ನು ಸುಷ್ಮಾ ಆಂಟಿ ಮತ್ತು ಪಲ್ಲವಿ ಹಾಗೂ ಲಾವಣ್ಯ 3 ಜನ ಕುಡಿದು ಜ್ಯೂಸ್ ಚೆನ್ನಾಗಿ ಮಾಡಿದ್ದಾರೆ ಅಂತ ಮಾತನಾಡುತ್ತಿದ್ದರು. ಸ್ವಲ್ಪ ಹೊತ್ತಾದಮೇಲೆ ನಿದ್ದೆ ಬರೋ ಹಾಗೆ ಆ 3 ಜನ ಮನೆಗೆ ಹೋಗ್ತೀವಿ ಅಂತ ಎದ್ದು ಹೋಗಲು ಹೋದರು. ಅದಕ್ಕೆ ನಾವು ಡ್ರಾಪ್ ಮಾಡ್ತೀವಿ ಬನ್ನಿ ಅಂತ ಅಂದೆವು. ಅದಕ್ಕೆ ಅವರು ಸರಿ ಅಂತ ಹೇಳಿ ಬರ್ತಿದ್ದರು. 1-2 ಹೆಜ್ಜೆ ಹಾಕುತ್ತಿದ್ದಂತೆ ಕುಸಿದು ಬಿದ್ದರು. 3 ಜನನ್ನು ಕರ್ಕೊಂಡು ನಾವು ರೂಮಿಗೆ ಹೋದೆವು. ವಾಣಿಯ ತಮ್ಮ ನನಗೆ ಸುಷ್ಮಾ ಆಂಟಿ ಬೇಕು ಅಂತ ಅವರ ಸೀರೆಯನ್ನು ಎಳೆದು ಸಪೋಟವನ್ನು ಇಸುಕುತ್ತಿದ್ದ. ಅದಕ್ಕೆ ನಾನು ಅವನಿಗೆ, ಲೋ ಕಪಿ, ಮೊದಲು ಪೂರ್ತಿ ತೆಗೆಯೋ, ಆಮೇಲೆ ಡೆಂಗುವಂತೆ ಅಂದೆ. ಸರಿ ಅಂತ 3 ಜನರದ್ದು ಪೂರ ಬಿಚ್ಚಿ ಮಲಗಿಸಿದೆವು. ಅದರಲ್ಲಿ ಸುಷ್ಮಾ ಆಂಟಿಯದ್ದೇ ಸಖತ್ ದಪ್ಪ ಇದ್ದಿದ್ದು. ಆ ಕಾರಣಕ್ಕಾಗಿ ನಾನು ಹಾಗೂ ವಾಣಿಯ ತಮ್ಮ ಅವಳ ಮೇಲೆ ಎಗರಿದೆವು. ಆದರೆ ವಾಣಿ ತಮ್ಮ ನನಗಿಂತ ಮುಂಚೆ ಎಗರಿ ನಿಗುರಿಸಿ ಹಾಕಲು ಮುಂದಾದ. ನಾನು ಸುಷ್ಮಾಳ ದಿಬ್ಬಗಳನ್ನು ಗಟ್ಟಿಯಾಗಿ ಇಟ್ಕೊಂಡು ಎಳೆಯುತ್ತಿದ್ದೆ. ಅದಕ್ಕೆ ವಾಣಿಯ ತಮ್ಮ ನಿಗುರಿಸಿಕೊಂಡು ತೂತನ್ನು ಅಗಲಿಸಿ ನೂಗ್ತಿದ್ದ. ನಾನು ಎಳೆಯುತ್ತಿದ್ದ ಕಾರಣ ಅವನದ್ದು ಪೂರ್ತಿ ಒಳಗೆ ಹೋಗ್ತಿರಲಿಲ್ಲ. ಅದಕ್ಕೆ ನಾನೇ ಅವನಿಗೆ, ಮಜಾ ಮಾಡು ಮಗನೇ ಅಂತ ಬಿಟ್ಟು ಪಲ್ಲವಿ ಹಾಗೂ ಲಾವಣ್ಯಳ ತೂತಿಗೆ ಹಾಕಲು ಹೋದೆ. ಅಷ್ಟರಲ್ಲಿ ಚಟಪಟ ಅಂತ ವಾಣಿಯ ತಮ್ಮ ಸುಷ್ಮಾ ಆಂಟಿಗೆ ಮಾಡ್ತಿದ್ದ ಶಬ್ದ ಕೇಳಿಸುತ್ತಿತ್ತು. ವಾಣಿ, ಥೂ, ನಿಮ್ಮ ಜನ್ಮಕ್ಕೆ ಎಷ್ಟು ಬರೆಗೆಟ್ಟಿದ್ದೀರಾ ಅಂತ ಹೊರಗೆ ಹೋದಳು. ನಾನು ಪಲ್ಲವಿಯ ತೂತಿಗೆ ಬಾಯಿ ಹಾಕ್ಕೊಂಡು ಲಾವಣ್ಯಳ ತೂತವನ್ನು ಉಜ್ಜುತ್ತಿದ್ದೆ. ನನಗೆ ಗೊತ್ತಿಲ್ಲದೆ ಲಾವಣ್ಯಳ ತೂತಿನಿಂದ ರಸ ಮೆಲ್ಲಗೆ ಇಳಿದು ಹರಿಯುತ್ತಿತ್ತು. ನಾನು ಪಲ್ಲವಿಯ ತೂತು ದಪ್ಪ ಹಾಗೂ ಪಗರುದಸ್ತಾಗಿ ಇದ್ದುದರಿಂದ ಎಳೆದು ಮುತ್ತಿಕ್ಕಿ ಚಿಮ್ಮುವ ತನಕ ಸೀಪ್ತಿದ್ದೆ. ವಾಣಿ ತಮ್ಮ ಸುಷ್ಮಾಳದು ಮುಗಿಸಿ ಲಾವಣ್ಯಳ ತೂತಿಗೆ ಬಂದ. ಬಾಬಾ, ನೀವು ಉಜ್ಜಿದ್ದು ಸಾಕು ಬಿಡಿ, ನನ್ನ ಗೂಟವನ್ನು ಜಡಿದು ತೂತವನ್ನು ಲಾಕ್ ಮಾಡುತ್ತೇನೆ ಅಂತ ಅಂದ. ಅದಕ್ಕೆ ನಾನು, ಲೋ, ನೀನು ನಿಮ್ಮ ಅಕ್ಕನದು ಡೈಲಿ ಮಾಡ್ತೀಯ, ಇವರದ್ದು ಬೇಕು ಅಂತೀಯ, ಇದು ನ್ಯಾಯನಾ ಅಂತ ಅಂದೆ. ಅದಕ್ಕೆ ಬನ್ನಿ ನಾವು ಇಬ್ಬರು ಸೇರಿಕೊಂಡು ಮಾಡೋಣ ಅಂತ ಅಂದ.
ಅದಕ್ಕೆ ನಾನು ಮತ್ತೆ ಅವನು ಇಬ್ಬರು ಗೂಟವನ್ನು ನೀಡುವ ಚಿಮ್ಮುವ ಜಾಗಕ್ಕೆ ಹಾಕಿ ಮಾಡಿದೆವು. ತೂತ ಹರಿದು ಚಿಂದಿ ಚಿತ್ರಾನ್ನ ಆಯಿತು. ನಂತರ ನಾನು ವಾಣಿ ತಮ್ಮನನ್ನು ಸಾಕು ಹೋಗೋ ನೀನು ಮಾಡಿದ್ದು ಅಂತ ಅಂದೆ. ಅದಕ್ಕೆ ವಾಣಿಯನ್ನು ಕರೆದುಕೊಂಡು ಅವರ ಮನೆಗೆ ಹೋದ. ನಂತರ ನಾನು ಲಾವಣ್ಯ, ಪಲ್ಲವಿ ಹಾಗೂ ಸುಷ್ಮಾ 3 ಜನರನ್ನು ಒಟ್ಟಿಗೆ ಮಲಗಿಸಿಕೊಂಡು ಸುಷ್ಮಾಳ ತೂತಿಗೆ ಹಾಕುತ್ತಾ ಪಲ್ಲವಿಯ ಬಾಲುಗಳನ್ನು ಸೀಪುತ್ತಾ ಲಾವಣ್ಯ ತೂತಿಗೆ ಉಜ್ಜುತ್ತಾ ಮಾಡಿದೆ. ನಂತರ ಒಬ್ಬೊಬ್ಬಳ ತೂತವನ್ನು ಹರಿದು ಹಾಕುತ್ತಾ ಬಂದೆ. ಆಮೇಲೆ ನನ್ನ ಪಾಡಿಗೆ ನಾನು ಬಟ್ಟೆ ಹಾಕಿಕೊಂಡು ಹಾಗೆ ಅವರಿಗೂ ಬಟ್ಟೆ ಹಾಕಿದೆ. ಆದರೆ ಸುಷ್ಮಾಳಿಗೆ ಮಾತ್ರ ನಾನು ಬಟ್ಟೆ ಹಾಕಲು ಆಗಲಿಲ್ಲ, ಏಕೆಂದರೆ ಅವಳ ಬಾಲುಗಳು ಸಿಕ್ಕಾಪಟ್ಟೆ ದಪ್ಪ ಇತ್ತು. ಅದಕ್ಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.